Hey everyone, you're watching News Insights. ಏನು 17ನೇ ತಾರೀಕು ಸೋಮವಾರ ನಮ್ಮ ಸಮಸ್ಯೆಯನ್ನು ಸರ್ಕಾರಕ್ಕೆ ಗಮನ ಹರಿಸಲು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇಡೀ ರಾಜ್ಯಾದ್ಯಂತ ಗುತ್ತಿಗೆದಾರರು ಫ್ರೀಡಂ ಪಾರ್ಕಲ್ಲಿ 17ನೇ ತಾರೀಕು ಬೆಳಗ್ಗೆ ನಾವು ಒಂದು ದಿನದ ಧರಣಿಯನ್ನು ನಡೆಸಲಿದ್ದೇವೆ. ಅದರ ಪೂರ್ವಭಾವಿಯಾಗಿ ಇವತ್ತು ತಮ್ಮೆಲ್ಲರಿಗೂ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ನಾವು ಮಾಡಲಿದ್ದೇವೆ. ಜಲಜೀವನ್ ಮಿಷನ್ ರಾಜ್ಯಾದ್ಯಂತ ಗುತ್ತಿಗೆದಾರರು ಜಲಜೀವನ್ ಮಿಷನ್ JJM ಮನೆ ಮನೆಗೆ ಗಂಗೆ ಅಂತ ಕೇಂದ್ರ ಸರ್ಕಾರದ ಯೋಜನೆ. ಇದು 50%, ರಾಜ್ಯ ಸರ್ಕಾರದ 50% ಅನುಪಾತದಲ್ಲಿ ಇವತ್ತು ರಾಜ್ಯದ ಎಲ್ಲ ಗುತ್ತಿಗೆದಾರರು ಈ ಒಂದು ಕಾಮಗಾರಿಯನ್ನು ಪೂರ್ಣೈಸಿದ್ದಾರೆ ಮತ್ತು ಕೆಲವು ಕೆಲಸವನ್ನು ಕಂಟಿನ್ಯೂ ನಡೆಸ್ತಾ ಇದ್ದಾರೆ. 2024, 25, 26ನೇ ಸಾಲಿನಿಂದ ಈ ಒಂದು ಕಾಮಗಾರಿಯ ಹಣವನ್ನು ನಮಗೆ ಬಿಡುಗಡೆ ಮಾಡಿಲ್ಲ. ಈ ಒಂದು ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು, ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದೇವೆ ಅಂತಂದು ಹೇಳಿ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಹಿಂದೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ 50% ಅನುಪಾತದಲ್ಲಿ ನಮಗೆ ಆದಷ್ಟು ಹಣ ಬಿಡುಗಡೆ ಮಾಡಿ ಅಂತಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಹಣ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಬಹಳ ಸಂಕಷ್ಟದಲ್ಲಿ ಗುತ್ತಿಗೆದಾರ ಇರುವುದರಿಂದ ಈ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಈ ಒಂದು JJM ಕೆಲಸ ಮಾಡಿದಂಥ ಹೂವಿನ ಹಡಗಲಿ ಗುತ್ತಿಗೆದಾರ ಆನಂದ್ ಹೆಗಡೆಯವರು ಕಾಮಗಾರಿ ಬಿಲ್ಲು ಬರದೇ ಹುಬ್ಬಳ್ಳಿ ಲಾಡ್ಜ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು 41 ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ. ಸರ್ಕಾರ ಅದಕ್ಕೆ ಏನು ಪರಿಹಾರವನ್ನು ಕೊಟ್ಟಿಲ್ಲ. ಅವರಿಗೆ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು. ಕೂಡಲೇ ಅವರು ಹೆಸರಲ್ಲಿ ಮಾಡಿದಂಥ ಕಾಮಗಾರಿಯ ಬಿಲ್ಲನ್ನು ಸರ್ಕಾರ ಕೊಡಿಸಬೇಕು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖಾಂತರ ಅವರ ಆನಂದ್ ನಾವು 5 ವರ್ಷಕ್ಕೊಂದ್ಸಲ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಸ್ತೇವೆ. ಆ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕಾದ್ರೆ ಇವರು ಕಂಡೀಷನ್ ಏನಿರುತ್ತೆ ಅಂದರೆ 1 ಕೋಟಿ ವರ್ಕ್ ಡನ್ ಇರಬೇಕು ಮತ್ತು ಏನು ಬ್ಯಾಂಕ್ ಸ್ಟೇಟ್ಮೆಂಟು ಕೂಡ ಕರೆಕ್ಟಾಗಿರಬೇಕು ಅಂತ ಎಲ್ಲ ಹೇಳ್ತಾರೆ. ಅವನ್ನೆಲ್ಲ ತಗೊಂಡು ಇವತ್ತು ಲೈಸೆನ್ಸನ್ನು ರಿನ್ಯೂವಲ್ಲಿಗೆ ನಾವು ಕೊಟ್ಟಾಗ ಅವರು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು PWD CE ಅವರು ಯಾವುದೇ ಲೈಸೆನ್ಸ್ ಪರವಾನಗಿ ಬಂದರೂ ಕೂಡ ಅವರು ಪರವಾನಗಿಯನ್ನು ಮಾಡ್ತಾರೆ ಹೊರತು QR ಕೋಡ್ ನಂಬರನ್ನು ಕೊಡ್ತಾ ಇಲ್ಲ. ಕಾರಣ ಅವರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಲೈಸೆನ್ಸ್ ಪರವಾನಗಿ ಪಡಿಬೇಕು ಅಂದ್ರೆ 50,000 ರೂಪಾಯಿ ಇವತ್ತು ಗುತ್ತಿಗೆದಾರರು ಕೊಡಬೇಕಾಗಿದೆ. ಈ ಒಂದು ಸಂಕಷ್ಟದಲ್ಲಿ ಅವ್ರಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಳ್ಳೋದು ಇಷ್ಟು ಕಷ್ಟ ಆದರೆ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಿ ಶಿವಮೊಗ್ಗ ಚೀಫ್ ಇಂಜಿನಿಯರ್ ಜಗದೀಶ್ ಅವರು ಗುತ್ತಿಗೆದಾರರಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಆದಷ್ಟು ಬೇಗ ಅವರನ್ನು ಸಸ್ಪೆಂಡ್ ಮಾಡಿ ಈ ಒಂದು ಲೈಸೆನ್ಸ್ ರಿನ್ಯೂವಲ್ಲಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿಸ್ತೇನೆ. ಬಹಳ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ಕೂಡ ನೀರಾವರಿ ನಿಗಮದ MD ರಾಜೇಶ್ ಅಮೀನ್ಬಾವಿ ಹಾಗೂ GM ಕೂಡ ಅವರು ಕಮಿಷನ್ ಇಲ್ಲದೆ ಅವರು ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. GM ಬಿರಾದಾರ್ ಅವರು ಕೂಡ ಯಾಕೆ ಅವರು ನೇರವಾಗಿ ನಾವು ಇದು ಮಾಡ್ತೇವೆ ಅಂದರೆ ಅವರು ಆ ಮಟ್ಟದಲ್ಲಿ ಇವತ್ತು ಹಗಲ ಧೋರಣೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಈ ಗುತ್ತಿಗೆದಾರರಿಂದ ಈ ಹಿಂದೆ ಸರ್ಕಾರ ಬಂದಿದೆ. ಗುತ್ತಿಗೆದಾರರಿಗೆ ಇದೇ ತರ ತೊಂದರೆಯನ್ನ
ಕೊಡ್ತಾ ಇದ್ರೆ ಗುತ್ತಿಗೆದಾರರ ಶಾಪ ನಿಮಗೆ ತಟ್ಟದೇ ಇರಲ್ಲ. ಬಹಳ ನವೀಕರಣ ಮಾಡಲು ಈಸಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ JJM ಜಲಜೀವನ್ ಮಿಷನ್ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಗಮನ ತರಿಸಲು